ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆಧುನಿಕ ಯುಗದ ತಂತ್ರಜ್ಞಾನ, ಮೊಬೈಲ್ ಇನ್ನಿತರ ಡಿಜಿಟಲ್ ಭರಾಟೆಯಲ್ಲಿ ನಮ್ಮ ಮಕ್ಕಳು ಗ್ರಾಮೀಣ ಭಾಗದ ಕ್ರೀಡೆಗಳು, ಜಾನಪದ, ನೃತ್ಯ, ಕತೆ, ಸಂಸ್ಕೃತಿ, ಆಚಾರ ವಿಚಾರ ಇವುಗಳಿಂದ ದೂರವಾಗಿದ್ದು, ಹೀಗಾಗಿ ಅಂತಹ ಪರಂಪರೆಯನ್ನು ಮೆಲುಕು ಹಾಕುವಂತ ಗುರುತರ ಜವಾಬ್ದಾರಿಯನ್ನ ಮಸ್ಕಿ ಕನ್ನಡ ಸಾಹಿತ್ಯ ಪರಿಷತ್, ಮಕ್ಕಳ ಸಾಹಿತ್ಯ ಪರಿಷತ್ತು ಮಸ್ಕಿ ಹಾಗೂ ನರಸನಗೌಡ ಮೆಮೋರಿಯಲ್ ಶಾಲೆ ಸಹಭಾಗಿತ್ವದಲ್ಲಿ ಮಕ್ಕಳ ರಂಗ ಸಂಭ್ರಮ 2026 10 ದಿನಗಳ ಕಾಲ ನಡೆಯುತ್ತಿದೆ. ಪಟ್ಟಣದ ಅನೇಕ ಸಂಪನ್ಮೂಲ ಶಿಕ್ಷಕರು ಪ್ರತಿದಿನ ಬಂದು ಯೋಗ, ಧ್ಯಾನ, ಚಿತ್ರಕಲೆ, ಕರಕುಶಲ ಕಲೆ, ಮೋಜಿನ ಗಣಿತ, ವಿಜ್ಞಾನ ವಿಸ್ಮಯ, ದೇಶೀಯ ಆಟಗಳು, ಮಕ್ಕಳಿಗೆ ಕತೆಗಳು, ಕವನ ರಚನೆ, ಏರೋಬಿಕ್ಸ್ ಹಾಗೂ ಹಾಡು ಮತ್ತು ನೃತ್ಯ, ನಾಟಕ ನಿರ್ದೇಶಕರಾದ ರಂಜಾನ್ ಸಾಬ್ ಉಳ್ಳಾಗಡ್ಡಿ, ನಿತ್ಯ ನಾಟಕ ತರಬೇತಿ ಹೀಗೆ ವಿವಿಧ ಸೃಜನಾತ್ಮಕ ಚಟುವಟಿಕೆಯ ಕಲಿಕೆಗಳನ್ನ ಕಲಿಸುತ್ತಿದ್ದಾರೆ. ಮಕ್ಕಳು ಉತ್ಸಾಹದಿಂದ ಖುಷಿಯಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ರಂಗ ಸಂಭ್ರಮ ಕಾರ್ಯಕ್ರಮವು ಜಿಲ್ಲೆಯಲ್ಲಿಯೇ ಅತ್ಯಂತ ಭಿನ್ನವಾಗಿದ್ದು ಮಕ್ಕಳು ಹಾಗೂ ಪಾಲಕರ ಗಮನ ಸೆಳೆದಿದೆ. 2 ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಂಪನ್ಮೂಲ ಶಿಕ್ಷಕರು ಶಿಬಿರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಶಿಬಿರವನ್ನ ಮುನ್ನಡೆಸುತ್ತಿರುವುದು ಮಕ್ಕಳಿಗೆ, ಪಾಲಕ ಪೋಷಕರಿಗೆ ಸಂತೋಷದಾಯಕ ಎಂದು ಅನೇಕರು ಹೇಳಿದರು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷೆ ವಿದ್ಯಾವತಿ ವನಕೆ, ಮಕ್ಕಳ ಸಾಹಿತಿಗಳಾದ ಗುಂಡೂರಾವ್ ದೇಸಾಯಿ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಶಿಕ್ಷಕರು ಹಾಗೂ ಪದಾಧಿಕಾರಿಗಳು, ಶಿಕ್ಷಕಿಯರು ಇದ್ದರು. ಕಳೆದ 4 ದಿನಗಳಿಂದ ಅಂದರೆ ಈ ವರ್ಷದ ಮಕ್ಕಳ ಒಂದು ರಂಗ ಸಂಭ್ರಮವನ್ನು ಮಕ್ಕಳಿಗಾಗಿ ವಿಶೇಷವಾಗಿ 4ನೇ ತರಗತಿಯಿಂದ 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಸ್ಕಿ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ಮಸ್ಕಿ ಮತ್ತು ನಮ್ಮ ಶಾಲೆಯ ಒಂದು ಸಹಯೋಗದೊಂದಿಗೆ ಈ ಒಂದು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತುಂಬ ಅದ್ಭುತವಾಗಿ ನಡೀತಾ ಇದೆ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ತುಂಬ ಆಸಕ್ತಿಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲ ಮುದ್ದು ಮಕ್ಕಳು, ಪುಟಾಣಿಗಳು ಸುಮಾರು 55ರಿಂದ 60 ಮಕ್ಕಳು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಯಶಸ್ವಿಯಾಗಿ ನಾವು ಈ ಒಂದು 5ನೇ ದಿನದಲ್ಲಿ ಕಾಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆಲ್ಲರ ಸಹಕಾರ ಕೂಡ ಇದೆ. ಯಾಕೆಂದರೆ ಪಾಲಕರು ಮನಸ್ಸು ಮಾಡಿ ಮಕ್ಕಳನ್ನು ಕಳಿಸಿದ್ದಕ್ಕೆ ನಮ್ಮ ಒಂದು ರಂಗ ಸಂಭ್ರಮ ತುಂಬ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ಮೇಡಮ್, ಈಗ ಬಿಸಿಲಿನ ತಾಪಮಾನ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಇದು ಪಾಲಕರು ಒಳ್ಳೆ ಸಹಕಾರ ಕೊಡ್ತಾರೆ. ಬಿಸಿಲಿನ ತಾಪಮಾನ ನಿಜವಾಗ್ಲೂ ನೀವು ಹೇಳಿದ ಸರಿಯಾದ ಕ್ವಶನ್ಸ್. ಆದರೆ ನಮ್ಮ ಒಂದು ಈ ಮೈದಾನದಲ್ಲಿ ನೆರಳಿನ ಒಂದು ಆಸರೆ ಇದೆ. ನಮಗೆ ಮುಖ್ಯವಾಗಿ ಗಾಳಿ, ಬೆಳಕು, ನೀರಿನ ವ್ಯವಸ್ಥೆ ಇದೆ. ವಿಶೇಷವಾಗಿ ಈ ಮರಗಳು ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಅಂತಹ ತೊಂದರೆಗಳಾಗಿಲ್ಲ. ಇದರಿಂದ ಪಾಲಕರ ಸಹಕಾರವೂ ಕೂಡ ಇದೆ ಸರ್. ನಮಗೆ ಕೂಡ ಮಸ್ಕಿಯಲ್ಲಿ ಕನ್ನಡ ನಾಡು, ನುಡಿ, ಸಂಸ್ಕೃತಿಗೆ ಯಾವತ್ತೂ ಕೂಡ ಸಪೋರ್ಟ್ ಇದೆ ಸರ್. ಹಾಗಾಗಿ ಆ ಒಂದು ಸಂಭ್ರಮವನ್ನು, ಬೇಸಿಗೆ ಸಂಭ್ರಮವನ್ನು ಈ ಸಲ ರಂಗ ಸಂಭ್ರಮ ಅಂತೇಳಿ ಮಕ್ಕಳಿಗೋಸ್ಕರ ಬದಲಾಯಿಸಿಕೊಂಡು ವಿಶೇಷ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಸರ್. ಒಳ್ಳೆಯದೇ ಮೇಡಮ್, 2 ವರ್ಷ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರೆ ಮತ್ತು ಮುಂದೆ ತಮ್ಮ ಅಧ್ಯಕ್ಷತೆಯಲ್ಲಿ ಏನಾದರೂ ತಾಲೂಕಾ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥ ಒಂದು ಏನಾದ್ರು ಆಸೆ ಅಥವಾ? ಹೌದು, ಮುಂಬರುವ ದಿನಗಳಲ್ಲಿ ನನ್ನೆಲ್ಲ ಕಾರ್ಯಕಾರಿಣಿ ಮಂಡಳಿಯವರೊಂದಿಗೆ ಮಾತನಾಡಿ ನವೆಂಬರ್ ಒಳಗಡೆ ಮಾಡಬೇಕು ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಕೂಡ ಒಂದಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಮಾಡೋಣ, ಎಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಸರ್. ಮಸ್ಕಿ ಪಾಲಕರ ಸಹಕಾರದೊಂದಿಗೆ ನಡೆಯುತ್ತಿದೆ. ಬೇಸಿಗೆ ಸಂಭ್ರಮದಲ್ಲಿ ಮಕ್ಕಳು ವಿವಿಧ ಸಮ್ಮರ್ ಕ್ಲಾಸ್ಗಳಿಗೆ ಹೋಗಿ ಪಠ್ಯಪುಸ್ತಕದ ವಿಷಯವನ್ನು ಕಲಿಯದೆ ಕೇವಲ ಸೃಜನಶೀಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬ ಆಸಕ್ತಿಯಿಂದ, ಖುಷಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕಸಪ ಅಧ್ಯಕ್ಷರಾದ ವಿದ್ಯಾವತಿ ಮೇಡಮ್ ಅವರು ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುಧೀರೇಶ್ ಹಿರೇಮಠರವರು ಮತ್ತು ಗುಂಡೂರಾವ್ ಸರ್ ಅವರು, ಮಾತೇಶ್ ಮಸ್ಕಿ ಸರ್ ಮತ್ತು ಇನ್ನುಳಿದ ಅನೇಕ ಶಿಕ್ಷಕರು, ಇಲ್ಲಿ ಅನೇಕ ಸಾವಿತ್ರಿ ಮೇಡಮ್ ಇದ್ದಾರೆ, ರತ್ನ ಮೇಡಮ್ ಇದ್ದಾರೆ, ವಿದ್ಯಾವತಿ ಮೇಡಮ್ ಇದ್ದಾರೆ, ಗುಂಡಮ್ಮ ಮೇಡಮ್ ಇದ್ದಾರೆ, ದೇವರಾಜ್ ಸರ್ ಇದ್ದಾರೆ. ಎಲ್ಲರ ಸಹಕಾರದಿಂದ, ಮಸ್ಕಿ ಪಾಲಕರ ಸಹಕಾರದಿಂದ ಈ ರಂಗ ಸಂಭ್ರಮವು ಯಶಸ್ವಿಯಾಗಿ ನಡೀತಿದೆ. ಇದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಯಾವುದೇ ಒಂದು ಸಂಸ್ಥೆ ಮಾಡಲಾರ್ದಂತಹ ಸಂಸ್ಥೆಯನ್ನು ಇಲ್ಲಿಯ ಶಿಕ್ಷಕರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಂಪನ್ಮೂಲ ಶಿಕ್ಷಕರ ಒಂದು ಸಹಕಾರವೇ ಕಾರಣವಾಗಿದೆ. ಮತ್ತು ಗುಂಜಿ ಒಂದು ತಾಸಿದ್ದೆ ಮಾಡಿಸಿ ಗೊತ್ತಾಯ್ತಾ? ನೋಡಿ ಕೋಶನ್ ನೋಡಿ ಮುಂದೆ ಬರ್ಬೋದು. ಇಲ್ಲಿ ನೋಡಿ ಅಂತ ಕ್ವಶನ್ ಐತೆ, ಕ್ವಶನ್ ಸಿಗುತ್ತೆ. ಚಂದ ಅನ್ಸುತ್ತೆ ನೋಡ. ನಿಮ್ಗಿಂತ ಹೆಂಗೆ ಅನ್ಸುತ್ತೆ ಈಗ? ಚಂದ ಅನ್ಸುತ್ತೆ.
ನಮಸ್ಕಾರ ರೀ ಗೌಡಂಗಾರ. ನಮಸ್ಕಾರ ಗೌಡಂಗಾರು. ನಮಸ್ಕಾರ ಗೌಡಂಗಾರ. ಬಾಗುಣ್ಣಾರ. 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 ಈ ನಾಟಕ ಬಂದು ನಿಲುಗನ್ನಡಿ ಅಂತೇಳಿ ಶ್ರೀಮತಿ ರೇಣುಕಾ ತೋಡುಗುಟ್ಟಿ ಅವರು ಬರೆದಂಥ ಒಂದು ಕಥಾ ಸಂಕಲನ. ಈ ಕಥಾ ಸಂಕಲನಕ್ಕೆ ಒಂದು 3-4 ರಾಜ್ಯ ಪ್ರಶಸ್ತಿ ಬಂದದ. ಹೀಗಾಗಿ ಈ ನಾಟಕದಲ್ಲಿರ್ತಕ್ಕಂಥ ತಾಯವ ಅಂತಕ್ಕಂಥ ಒಂದು ಕಥಾ ಸಂಕಲನವನ್ನು ನಾವು ಈ ನಾಟಕಕ್ಕೆ ಕರೆಸ್ತಾ ಇದ್ವಿ. ಈ ನಾಟಕದ ಒಂದು ಮುಖ್ಯ ಪಾತ್ರ ಆಗಿರ್ತಕ್ಕಂಥ ತಾಯವ ಒಬ್ಬ ಗಟ್ಟಿಗಿತ್ತಿ, ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ತನ್ನ ಗಟ್ಟಿತನದಿಂದ ಸಂಸಾರವನ್ನು ಹೆಂಗೆ ನಡೆಸ್ತಾಳ, ಮತ್ತೆ ಊರಲ್ಲಿ ಆಗ್ತಕ್ಕಂಥ ಕುಯುಕ್ತಿಗಳಿಗೆ ತನ್ನನ್ನು ತಾನು ಒಡ್ಕೊಂಡು ಹೆಂಗೆ ಗೆಲ್ತಾಳ ಅಂತಕ್ಕಂಥ ಒಂದು ಒಳ್ಳೆ ಸಂದೇಶ ಈ ನಾಟಕದಲ್ಲಿ. ಬೆಳ್ಳಿಯ ಬಾರುಕೋಲು ಮಹಡಿಯ ಮನೆ ಮುಂದ ನಿಂತಾನ, ಜೀವ ಯಾವೂರ ಮುತ್ತುಗಾರ, ನನ್ನ ಮೋಟರ್ ಗಾಡಿ ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ ನನ್ನ ಮೋಟರ್ ಗಾಡಿ, ಬಿಸಿಲಲ್ಲಿ ಬೇಯುತ್ತೆ ಹೊಯ್ಗೆ ಬಿಡುತ್ತೆ ನನ್ನ ಮೋಟರ್ ಗಾಡಿ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ ನನ್ನ ಮೋಟರ್ ಗಾಡಿ, ಪೆಟ್ರೋಲ್ ಕುಡಿತೆ ಮಳೆಯಲ್ಲಿ ನಿತ್ತೆ ನನ್ನ ಮೋಟರ್ ಗಾಡಿ, 2 ಮಣ ಜೋಳ ಎಡಿ ಮೇಲೆ ಏರಿದ, ಏಡಿ ಸತ್ತ ಮರುದಿನ ಡ್ಯಾಡಿ ಮೇಲೆ ಏರಿದ, ಭಯ್ಯ ರೇ ಭಯ್ಯ ಯಾಡಿ ತೇರಿ ಭಯ್ಯ, 4 ಮಣ ಜೋಳ ನಾಯಿ ಮೇಲೆ ಏರಿದ, ನಾಯಿ ಸತ್ತ ಮರುದಿನ ಆಯಿ ಮೇಲೆ ಏರಿದ, ಒತ್ತಕ್ಷರ ಹಾಡ ಇದರ ಗಮ್ಮತ್ತ ನೀ ನೋಡ, ಒತ್ತಕ್ಷರ ಹಾಡ ಇದರ ಗಮ್ಮತ್ತ ನೀ ನೋಡ, ಒತ್ತಕ್ಷರ ಹಾಡ ಇದರ ಗಮ್ಮತ್ತ ನೀ ನೋಡ, ಒತ್ತಕ್ಷರ ಹಾಡ ಗಮ್ಮತ್ತ ನೀ. ನಿಜವಾಗ್ಲೂ ನಿಮ್ಮ ಸೇವೆಗೆ ನಾವು ಬೆಲೆ ಕಟ್ಟಕ್ಕಾಗುತ್ತಾ ಹೇಳಿ, ನಮ್ಮ ಕಡೆಯಿಂದ ಒಂದು ಪ್ರೀತಿಯಿಂದ ಅಂತ ಅಷ್ಟೇ. ರಂಗ ಸಂಭ್ರಮಕ್ಕೆ, ಮಕ್ಕಳ ರಂಗ ಸಂಭ್ರಮಕ್ಕೆ, ಈ ಸಲದ ರಜಾ ವಿಶೇಷತೆಯಲ್ಲಿ ಮಕ್ಕಳ ಸಂಭ್ರಮವೇ ಒಂದು